ಹಾಯ್ ಹಲೋ ನಮಸ್ಕಾರ. ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತೇಳಿ ತಿಳ್ಕೊಳ್ತೇನೆ ವೀಕ್ಷಕರೇ. ಇವತ್ತು ನಾನು ನಿಮ್ಮ ಮುಂದೆ ಏನು ಹೇಳಬೇಕು ಅಂತ ಕೇಳ್ಕೊಂಡಿದ್ದೇನೆಂದರೆ, ನಮ್ಮ ಮನೆಯಲ್ಲಿ ಸಾಮಾನ್ಯ 5ರಿಂದ 6 ವರ್ಷದಿಂದ ಬೇರೆ ಬೇರೆ ಕಡೆಯಿಂದ ಅತಿಥಿಗಳು ಮನೆಗೆ ಬರ್ತಾ ಇರ್ತಾರೆ. ಅವರು ಯಾಕೆ ಬರ್ತಾ ಇರ್ತಾರೆ ಅಂದರೆ, ಸಿಟಿಯಲ್ಲಿ PhD ಅಥವಾ ಡಿಗ್ರಿ, MA ಈ ಥರ ಪದವೀಧರರು ಅವರಿಗೆ ಅರಣ್ಯದ ಮಾಹಿತಿಗಳು ಹಾಗೂ ಬುಡಕಟ್ಟು ಸಮುದಾಯಗಳು ಇರುವಂತಹ ಹಟ್ಟಿಗಳಿಗೆ ಹೋಗಿ ಮಾಹಿತಿಗಳನ್ನು ಅವರು ಕಲೆಕ್ಟ್ ಮಾಡ್ತಾರೆ. ಅಂಥ ಸಮಯದಲ್ಲಿ ಅವರಿಗೆ ಎಲ್ಲಿ ಬುಡಕಟ್ಟು ಸಮುದಾಯಗಳಿದೆಯೋ ಕಾಡಂಚಿನ ಮನೆಗಳಿಗೆ ಹೋಗಲಿಕ್ಕೆ ಅವರು ಇಷ್ಟಪಡ್ತಾರೆ. ಹಾಗಾಗಿ ಇವತ್ತು ನಮ್ಮ ಮನೆಗೆ ಒಬ್ಬರು ಬೆಂಗಳೂರಿಂದ ಇಂಜಿನಿಯರ್ ಸ್ಟೂಡೆಂಟ್ಗಳು ಬರ್ತಾ ಇದ್ದಾರೆ. ಅವರು ಯಾವ ಥರ ನಮ್ಮ ಹತ್ರ ಏನೆಲ್ಲ ಕ್ವಶನ್ಗಳನ್ನು ಕೇಳ್ತಾರೆ ಮತ್ತು ನಾವು ಅವರಿಗೆ ಏನು ಉತ್ತರ ಕೊಡ್ತೇವೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂತ ಹೇಳಿದರೆ, ನಾನು ಆ್ಯಕ್ಚುಲಿ ನಮ್ಮ ಒಂದು ಮನೆಗೆ ಇಂಥ ಅತಿಥಿಗಳು ಬರೋದ್ರಿಂದ ನಮ್ಮ ಒಂದು ಗ್ರಾಮ ಅಭಿವೃದ್ಧಿ ಆಗೋಕ್ಕೆ ಕಾರಣ ಆಗ್ತದೆ. ಯಾಕಂದರೆ ನಮ್ಮ ಹಳ್ಳಿಯಲ್ಲಿ ತುಂಬ ಬೇರೆ ಬೇರೆ ಥರದಲ್ಲಿ ತುಂಬ ಜನ ಒಂದು ಸಾಧನೆಗಳನ್ನು ಮಾಡಿದವರಿದ್ದಾರೆ. ಅಂಥವರನ್ನು ಹೊರಗೆ ತರಲಿಕ್ಕೆ ಇಂಥ ನಮ್ಮ ಅತಿಥಿಗಳು ಬಂದರೆ ತುಂಬ ಬೇಗ ಅವರನ್ನು ನಾವು ಮುಖ್ಯವಾಹಿನಿಗೆ ತರಬಹುದು. ಆ ಒಂದು ಕಾರಣದಿಂದ ನಾನು ಎಷ್ಟೇ ಕಷ್ಟ ಆದರೂ ಕೂಡ ನಮ್ಮ ಸಮುದಾಯಗಳನ್ನು ನಾವು ಮುಂದಕ್ಕೆ ತಗೊಂಡು ಹೋಗಬೇಕು. ನಮ್ಮಲ್ಲಿದ್ದ ಕಲೆಗಳನ್ನು ನಮ್ಮ ಹೊರಗಡೆಯಿಂದ ಬಂದ ಅತಿಥಿಗಳಿಗೆ ತೋರಿಸಬೇಕು. ನಮ್ಮ ಕಲ್ಚರ್, ನಮ್ಮ ಫುಡ್ಡು, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಾಗೆ ನಮ್ಮ ಹಳ್ಳಿಯ ಜೀವನ ಯಾವ ಮಟ್ಟದಲ್ಲಿ ನಾವು ಹಿಂದಿನ ಹಿರಿಯರ ಕಾಲದಿಂದಲೂ ಈಗಿನ ಕಾಲದಲ್ಲಿ ನಾವು ಉಪಯೋಗಿಸ್ಕೊಂಡು ಬಂದಿದ್ದೇವೆ ಅನ್ನೋದನ್ನು ನಾವು ಇಂಥ ಅತಿಥಿಗಳ ಮುಖಾಂತರ ನಮ್ಮ ಒಂದು ಸಮುದಾಯ, ನಮ್ಮ ಸಿದ್ಧಿ ಸಮುದಾಯದ ಎಲ್ಲ ಆಚಾರ ವಿಚಾರ, ಹಬ್ಬ ಹರಿದಿನಗಳ ಬಗ್ಗೆ ಮಾಹಿತಿಗಳನ್ನು ನಾವು ಅವರಿಗೆ ಕೊಟ್ಟರೆ, ಆ ಮಾಹಿತಿಗಳನ್ನು ಹೊರ ಜಗತ್ತಿಗೆ ಅವರು ಹಾಕಿದಾಗ ಅದು ತನ್ನರೇ ಎಲ್ಲ ಮಾಹಿತಿಗಳು ಕಲೆಕ್ಟಾಗಿ ನಮ್ಮ ಇಂತಹ ಊರಲ್ಲಿ ಈ ಥರ ಇದ್ದಾರೆ, ಈ ಥರ ಜನರು ವಾಸವಾಗಿದ್ದಾರೆ, ಅವರು ತುಂಬ ಕಲೆಗಳಿದೆ, ಆರೋಗ್ಯವಂತರಾಗಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಒಂದು ಸಿದ್ಧಿ ಸಮುದಾಯದಲ್ಲಿ 100 ವರ್ಷಗಟ್ಟಲೆ ಬದುಕಿದಂತಹ ಜೀವಿಗಳು ಸಹ ಇನ್ನೂ ಇದ್ದಾರೆ. ಹಾಗಾಗಿ ಅವರ ಒಂದು ಫುಡ್ಡು, ಅವರ ಒಂದು ಕಲ್ಚರ್, ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ ಅವರು ಜಾಗರಣೆಗಳನ್ನು ಕಣ್ತುಂಬಿಕೊಳ್ಳಲು ಜನ ನಮ್ಮ ಮನೆಗಳಿಗೆ ಭೇಟಿ ನೀಡ್ತಾರೆ. ಆ ಒಂದು ಕಲ್ಚರನ್ನು ನಾವು ಯಾವತ್ತಿಗೂ ನಶಿಸಿ ಹೋಗದ ಹಾಗೆ ನಾವು ಈಗಿನ ಪೀಳಿಗೆಯವರು ಅದನ್ನು ಇಡಬೇಕು. ಏಕೆಂದರೆ ಈಗ ಒಂದು 50 ವರ್ಷದ ಹಿಂದಿನ ಏನೆಲ್ಲ ಕಾರ್ಯಕ್ರಮಗಳಾಗಿರ್ಬೋದು, ನಮ್ಮ ಸಿದ್ಧಿ ಸಮುದಾಯದಲ್ಲಿ ತಿನ್ನುವಂಥ ಫುಡ್ಡುಗಳಾಗಿರ್ಬೋದು, ಅಥವಾ ಆಚಾರ ವಿಚಾರಗಳಾಗಿರ್ಬೋದು, ಅಥವಾ ದೇವರ ಪೂಜೆಗಳಾಗಿರ್ಬೋದು, ಹಾಗೂ ಗಿಡಮೂಲಿಕೆ ಔಷಧಿಗಳಾಗಿರಬಹುದು, ಅಥವಾ ಅವರು ಮಾಡಿರುವಂಥ ಬೇರೆ ಬೇರೆ ಸಾಧನೆಗಳು, ಡಿಲೆವರಿ ಆಗಿರ್ಬೋದು, ಅಥವಾ ನೀರಲ್ಲಿ ಮುಳುಗಿದವರನ್ನು ಹೇಗೆ ಮೇಲಕ್ಕೆ ತಗೊಂಡು ಬರ್ತಾರೆ. ಅಂದರೆ ಈಜಾಡಲು ಬರುವಂತಹ ನಮ್ಮ ಸಮುದಾಯದಲ್ಲಿ, ಸಿದ್ಧಿ ಸಮುದಾಯದಲ್ಲಿ ತುಂಬ ಜನಗಳಿದ್ದಾರೆ. ಆದರೆ ಬರೀ ಈಜಾಡಲಿಕ್ಕೆ ಬಂದರೆ ಒಂದು ಶವ ನೀರಲ್ಲಿ ಬಿದ್ದಿದ್ದನ್ನು 10-20 ಅಡಿ ಆಳದಿಂದ ಮೇಲಕ್ಕೆ ತೆಗಿಲಿಕ್ಕೆ ತುಂಬ ಕಷ್ಟ. ಅಂಥ ಒಂದು ಸಾಧನೆ ಮಾಡಿದಂಥವರು